साक्षात् परब्रह्म तस्मै श्री गुरवे नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं। कालाय नीलवंशे नवकिङ्किणीकजालाभिरामजगनाय दिगम्बराय शार्दूलदिव्यनकभूषणभूषिताय नन्दात्मजाय नवनीतमुषे नमस्ते। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। वक्रतुण्ड महाकाय कोटिसूर्यसमप्रभा निर्विघ्नं कुरु मे देव
कृष्ण भगवान की जय। ಉಬ್ಬದಿರು ಎಲೆ ಮಾನವ ಹೆಬ್ಬುಲಿಯ ತೆರದಿ ವಿಧಿ ಮೇಲೆ ಕಾದಿರುವ ಉಬ್ಬದಿರು ಉಬ್ಬದಿರು ಎಲೆ ಮಾನವ ಎಲೆ ವಿಧಿ ಬರಹ ಎಂದಿದೆಯೋ ಅಂತೆ ಬದುಕಲೇಬೇಕು ನಿಧಿಯೂ ಸಿಕ್ಕರು ಅವನ ಒಲುಮೆ ಬೇಕು ವಿಧಿ ಬರಹ ಎಂದಿದೆಯೋ ಅಂತೆ ಬದುಕಲು ಬೇಕು ನಿಧಿಯೂ ಸಿಕ್ಕರು ಅವನ ಒಲುಮೆ ಬೇಕು ಅಧಿಕಾರಿ ಅವನು ನಿರ್ಣಯ ಭವಿತ ಸರಿಪಡಿಸೆ ಅಧಿಕಾರಿ ಅವನು ನಿರ್ಣಯ ಭವಿತ ಸರಿಪಡಿಸೆ ಇದ್ದಿಸದು ಹೊಂದಿನಿ ಅವರೊಲುಮೆ ಇರದಿರೆ ಉಬ್ಬದಿರು ಉಬ್ಬದಿರು ಮಾನವ ಎಲೆ ಈ ಪ್ರಪಂಚದಲ್ಲಿ ಭಗವಂತನ ಒಲುಮೆ ಎಂಬುದು ಪ್ರತಿಯೊಬ್ಬರಿಗೂ ಅವಶ್ಯವಾದ ನಿಧಿ. ಯಾವ ಕೆಲಸವೇ ಆಗಲಿ ಭಗವಂತನ ಒಲುಮೆ ಇರದಿದ್ದರೆ ನಿತ್ಯ ವೈಫಲ್ಯವೇ ಪ್ರಾಪ್ತಿಯಾಗುವುದು. ಎಲ್ಲ ನನ್ನಿಂದಾಯಿತು ಎಂಬ ಅಹಂಕಾರ ಪತನಕ್ಕೆ ಕಾರಣವಾಗುವುದು. ಪ್ರತಿಯೊಬ್ಬರಿಗೂ ಒಂದೊಂದು ಹಣೆ ಬರಹವಿರುತ್ತದೆ. ಆ ಹಣೆ ಬರಹವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಅದನ್ನೇ ಸನ್ಮಾನ್ಯ ಡಿ.ವಿ. ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ವರ್ಣಿಸುತ್ತಾ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿಯಂ ಸಹಿಸಿದಲ್ಲದೆ ಮುಗಿಯದಾವದಶೆ ಬಂದೊಡಂ ಸಹನೆ ವಜ್ರದ ಕವಚ ಸಹನೆ ವಜ್ರದ ಕವಚ ಮಂಕುತಿಮ್ಮ ಮಂಕುತಿಮ್ಮ ಎಂಬುದಾಗಿ ವರ್ಣಿಸಿದ್ದಾರೆ. ಅದನ್ನೇ ದಾಸರು ವಿಧಿ ಬರಹ ಎಂತಿದೆಯೋ ಅಂತೆ ಬದುಕಲು ಬೇಕು ವಿಧಿ ಬರಹ ಎಂತಿದೆಯೋ ಅಂತೆ ಬದುಕಲು ಬೇಕು ನಿಧಿಯೂ ಸಿಕ್ಕರು ಅವನ ಒಲುಮೆ ಬೇಕು ವಿಧಿ ಬರಹ ಎಂತಿದೆಯೋ ಅಂತೆ ಬದುಕಲು ಬೇಕು ನಿಧಿಯೂ ಸಿಕ್ಕರು ಅವನ ಒಲುಮೆ ಬೇಕು ಅಧಿಕಾರಿಯವರು ನಿರ್ಣಯ ಭವಿತ ಸರಿಪಡಿಸಲು ಒಂದಿನಿತು ಅವನೊಲುಮೆ ಇರದಿರೆ ಅಧಿಕಾರಿಯವರು ನಿರ್ಣಯ ಭವಿತ ಸರಿಪಡಿಸಲು ಒಂದಿನಿತು ಅವನೊಲುಮೆ ಇರದಿರೆ ಉಬ್ಬದಿರು ಉಬ್ಬದಿರು ಎಲೆ ಮಾನವ ಎಲೆ ಮಾನವ ಎಲೆ ಮಾನವ ತಾನೇ ಸರ್ವಶಕ್ತನೆಂಬುದಾಗಿ ಬಗೆದು ದೈವ ಬಲ ಧಿಕ್ಕರಿಸಿದರು. ಕೊನೆಗೆ ಶಿಕ್ಷೆಯನ್ನು ಅನುಭವಿಸಬೇಕಾದುದೇ ವಿಧಿಯಾಗಿದೆ. ನಮ್ಮ ಪುರಾಣದಲ್ಲಿ ಈ ತಾತ್ವಿಕ ವಿಚಾರವನ್ನು ಸಾದರಪಡಿಸುವ ನೂರಾರು ಕಥೆಗಳಿವೆ. ಅವುಗಳಲ್ಲಿ ಬಲು ಪ್ರಭಾವಶಾಲಿಯಾದ ಹಿರಣ್ಯಾಕ್ಷನನ್ನು ಸಂಹರಿಸಲು ಅವತಾರವೆತ್ತಿದ ವರಾಹ ಮೂರ್ತಿಯ ಕಥೆಯನ್ನು ನಾವಿಂದು ಶ್ರವಣ ಮಾಡೋಣ. ಲಕ್ಷ್ಮೀ ರಮಣ ಗೋವಿಂದ
ಹರಿಯ ಭವನದ ದ್ವಾರಪಾಲಕರು ಹರಿಯ ದ್ವಾರಪಾಲಕರು ವೀರಾಗ್ರೇಸರ ಜಯ ವಿಜಯರು ಪರಮ ಭಕ್ತಿಯಲ್ಲಿ ಹರಿ ಜೊತೆಗಿದ್ದರು ಹರಿಯದ ಪಾಪ ಬಲಿಯಾದರು ಹರಿಯ ದ್ವಾರಪಾಲಕರು ಹರಿಯ ಹಿರಿಯರು ಜನಿಸಿದ ಹಿರಣ್ಯಕಶಿಪುವಾಗಿ ಹಿರಿಯ ವಿಜಯನು ಹಿರಣ್ಯಾಕ್ಷನ ಹಿರಿಯರು ಜನಿಸಿದ ಹಿರಣ್ಯಕಶಿಪುವಾಗಿ ಹಿರಿಯ ವಿಜಯನು ಹಿರಣ್ಯಾಕ್ಷನ ಸರಿಮಿಗಿಲಿಲ್ಲದ ಶೌರ್ಯವ ಹೊಂದಿದರು ಸರಿಮಿಗಿಲಿಲ್ಲದ ಶೌರ್ಯವ ಹೊಂದಿದರು ಅರಿಕುಲ ಮರ್ಜಿಸಿ ರಣಧೀರನೆನಿಸಿದರು ಹರಿಯ ದ್ವಾರಪಾಲಕರು ಹರಿಯ ದ್ವಾರಪಾಲಕರು ಹರಿಭವನವೆನ್ನಿಸಿದ ಪರಮ ಪಾವನವಾದ ವೈಕುಂಠದ ದ್ವಾರಪಾಲಕರಾಗಿದ್ದ ಜಯ ವಿಜಯರು ತಮ್ಮ ಅವಿವೇಕ ಹಾಗೂ ಪ್ರಾರಬ್ಧದ ಫಲವಾಗಿ ದುರಹಂಕಾರಕ್ಕೆ ಶರಣಾದರು. ಬ್ರಹ್ಮ ಮಾನಸ ಪುತ್ರರಾದ ಸನಕಸನಂದನಾದಿಗಳ ಕೋಪಕ್ಕೆ ಬಲಿಯಾಗಿ ಶಾಪಗ್ರಸ್ತರಾಗಿ ಮೇಧಿನಿಯಲ್ಲಿ ರಕ್ಕಸರಾಗಿ ಜನಿಸಿ ಬರುವ ದೌರ್ಭಾಗ್ಯವನ್ನು ಆಹ್ವಾನಿಸಿದರು. ವಿಧಿಯ ವಿಕಟ ಆಟದ ಫಲವಾಗಿ ಹಿರಿಯವನಾದ ಜಯನು ಹಿರಣ್ಯಕಶಿಪುವಾಗಿ ಕಿರಿಯವನಾದ ವಿಜಯನು ಹಿರಣ್ಯಾಕ್ಷನಾಗಿ ದಿತಿ ದೇವಿಯ ಗರ್ಭದಲ್ಲಿ ಕಶ್ಯಪ ಕುಮಾರರಾಗಿ ಜನಿಸಿ ಬಂದರು. ಆದರೆ ಹಿಂದಿನ ಜನ್ಮದ ಆ ದುರ್ಮದ ಅವರೀರ್ವರನ್ನು ಅನುಸರಿಸಿಯೇ ಬಂದಿತು. ಆ ಕಾರಣದಿಂದಾಗಿ ಅವರೀರ್ವರು ದೈವ ದ್ವೇಷಿಗಳಾಗಿಯೇ ಬೆಳೆಯತೊಡಗಿದರು. ದಿತಿ ಕಶ್ಯಪರ ಉಪದೇಶಗಳನ್ನು ಧಿಕ್ಕರಿಸಿ ದುಷ್ಟ ಕಾರ್ಯ ಪ್ರವರ್ತಕರಾಗಿಯೇ ಬೆಳೆಯತೊಡಗಿದರು. ಇವರೀರ್ವರಲ್ಲಿ ಹಿರಣ್ಯಾಕ್ಷನು ತಾನು ಶೂರನೇ ಆಗಿದ್ದರು ಜನ್ಮತಾ ಬಂದಿದ್ದ ಆ ದುಡುಕು ಸ್ವಭಾವ ಅವನ ಶೌರ್ಯಕ್ಕೊಂದು ಕರಿಚುಕ್ಕೆ ಆಗಿತ್ತು. ದೇವಾದಿ ದೇವತೆಗಳ ಪ್ರಾಬಲ್ಯಕ್ಕೆ ವೇದ ಗ್ರಂಥಾದಿಗಳು ಕಾರಣ ಎಂದು ಅರಿತ ಹಿರಣ್ಯಾಕ್ಷನು ಆ ವೇದ ಗ್ರಂಥಗಳನ್ನೆಲ್ಲ ಅಪಹರಿಸಿ ಸಾಗರದಾಳದಲ್ಲಿ ಬಚ್ಚಿರಿಸಿದ. ಆ ಬಳಿಕ ದೇವಾದಿ ದೇವತೆಗಳನ್ನೆಲ್ಲ ಬಗ್ಗು ಬಡಿಯಬೇಕೆಂಬ ದುರುದ್ದೇಶದಿಂದ ಹೊರಟ ಹಿರಣ್ಯಾಕ್ಷನಿಗೆ ಮಾರ್ಗ ಮಧ್ಯದಲ್ಲಿ ಜಗಳ ತಂದೊಡ್ಡಿ ಒಬ್ಬರಿಗೊಬ್ಬರನ್ನು ಕಟ್ಟಿಸಿಕೊಡುವ ಗುಣವುಳ್ಳ ನಾರದ ಮಹರ್ಷಿಗಳೆದುರಾದರು. ಎಲೆ ದಾನವ, ಇದೇನಿದು ನಿನ್ನ ಹುಚ್ಚಾಟ? ಈ ದೇವತೆಗಳನ್ನು ಮಣಿಸಿ ಏನು ಸಾಧಿಸುವೆ ನೀನು? ಹೇ ಅಸುರ, ಬಲು ಶಕ್ತಿಶಾಲಿ ನೀನು ಅಸುರ, ಬಲು ಶಕ್ತಿಶಾಲಿ ಅಸುರ, ಕುಲ ದೇವತೆಗಳನ್ನು ಮಣಿಸುವ ಫಲ, ಬಲು ಶಕ್ತಿಶಾಲಿ ಅಸುರ, ಬಲು ಶಕ್ತಿಶಾಲಿ ಅಸುರ. ಘನ ಶೌರ್ಯ
ದೊರಬೇಕಾದರೆ ಆ ದೇವಾದಿ ದೇವತೆಗಳಿಗೆಲ್ಲ ಬೆಂಬಲದ ಬೆಂಗಾವಲನ್ನಿತ್ತು ರಕ್ಷಿಸುವ ಆ ವೈಕುಂಠಾಧಿಪನನ್ನು ಎದುರಿಸಿ ಅವನ ಕತೆ ಮುಗಿಸಲು ಪ್ರಯತ್ನಿಸಿದರೆ ಆಗ ನಿನ್ನ ಶೌರ್ಯ ಸಾರ್ಥಕವಾಗುತ್ತದೆ ಎಂಬುದಾಗಿ ನಾರದರು ಹಿರಣ್ಯಾಕ್ಷನನ್ನು ಹುರಿದುಂಬಿಸಿದರಂತೆ. ಈಗ ಹಿರಣ್ಯಾಕ್ಷನು ಉಬ್ಬಿ ಹೋದನಂತೆ. ನಾರದರು ಹೇಗಾದರೂ ಮಾಡಿ ಹಿರಣ್ಯಾಕ್ಷನನ್ನು ಉಬ್ಬಿಸಿ ಅವನ ಕೊಬ್ಬಿಳಿಸುವ ಪ್ರಯತ್ನದಲ್ಲಿ ಯಶಸ್ವಿಯಾದರು. ಯಾವಾಗ ನಾರದರು ವೈಕುಂಠಾಧಿಪನನ್ನು ಎದುರಿಸುವ ಸಲಹೆಯನ್ನಿತ್ತರೋ ಆ ಕೂಡಲೇ ಹಿರಣ್ಯಾಕ್ಷನು ಸೈನ್ಯ ಸಮೇತನಾಗಿ ವೈಕುಂಠಕ್ಕೆ ದಾಳಿಡಲು ಸನ್ನದ್ಧನಾದರೆ ನಾರದರು ಮತ್ತೆ ಹಿರಣ್ಯಾಕ್ಷನನ್ನು ತಡೆದರಂತೆ. ಏ ಅಸುರ, ಏನಯ್ಯ ಬಲು ಬುದ್ಧಿವಂತನಾದ ನೀನು ಮತ್ತೆ ಮತ್ತೆ ಮೂರ್ಖತನದ ಕೃತ್ಯಗಳನ್ನೇ ಎಸಗುತ್ತಿರುವೆಯಲ್ಲ. ಆ ಮಹಾವಿಷ್ಣು ಶಾಂತ ಮೂರ್ತಿ, ಅವನಿಗೆ ಕೋಪವೇ ಇಲ್ಲ, ಯುದ್ಧಾಸಕ್ತಿ ಅಂತೂ ಇಲ್ಲವೇ ಇಲ್ಲ. ಈ ಯುದ್ಧಾಸಕ್ತಿ ಇಲ್ಲದವರ ಕೂಡ ಯುದ್ಧ ಮಾಡಿದರೆ ಅದಕ್ಕೆ ಯಾರಾದರೂ ಯುದ್ಧ ಎನ್ನುತ್ತಾರೆ. ಅದಕ್ಕಾಗಿ ಮೊದಲು ನೀನು ಆ ನಾರಾಯಣನಿಗೆ ಕೋಪ ಬರುವಂತೆ ಮಾಡಬೇಕು. ನೀನು ಅಲ್ಲಿಗೆ ಹೋಗಿ ಯುದ್ಧ ಮಾಡುವುದಲ್ಲ, ಅವನೇ ನಿನ್ನನ್ನರಸಿ ನೀನಿದ್ದಲ್ಲಿಗೆ ಬರಬೇಕು. ಅವನೇ ನಿನ್ನ ಕೂಡ ಕದನವನ್ನ ಆರಂಭಿಸಬೇಕು. ಅದಕ್ಕಾಗಿ ನೀನು ಏನು ಮಾಡಬೇಕು ಗೊತ್ತೇ? ಅದಕ್ಕಾಗಿ ನೀನು ಆ ವೀರನ ರಮಣಿಯಾದ ಅಗೋ ಆ ಭೂದೇವಿಯನ್ನು ಕೆಣಕಿದರೆ ಆತನಿಗೆ ಖಂಡಿತ ಕೋಪ ಉಕ್ಕಿ ಬಂದು ನಿನ್ನ ಕೂಡ ಕದನಕ್ಕೆ ಬಂದೇ ಬರುತ್ತಾನೆ. ಆಗ ನೀನು ನಾರಾಯಣನನ್ನು ಬಲು ಸುಲಭವಾಗಿ ಗೆಲ್ಲಬಹುದು ಎಂಬುದಾಗಿ ನಾರದರು ಹಿರಣ್ಯಾಕ್ಷನನ್ನು ಒಬ್ಬಿಸಿದಾಗ ಈಗ ನಾರದರ ಮಾತಿಗೆ ಹಿರಣ್ಯಾಕ್ಷ ಉಬ್ಬಿ ಪ್ರಪಾತಕ್ಕೆ ಬಿದ್ದೇ ಬಿಟ್ಟು ಧಾವಿಸಿ ಬಂದವನೇ ಭೂದೇವಿಯನ್ನು ಬಾಚಿ ತನ್ನ ಮುಷ್ಟಿಯಲ್ಲಿರಿಸಿ ಹೊತ್ತು ಕೊಂಡೊಯ್ದು ಸಾಗರ ಗರ್ಭದಲ್ಲಿ ಅಡಗಿರಿಸಿ ಅವಲಾಗಿ ನಿಂತ. ಈಗ ಈ ಅನಿರೀಕ್ಷಿತವಾದ ಘಟನೆಯಿಂದ ಭೂದೇವಿ ಭಯವಿಹ್ವಳಲಾದಳು. ರಕ್ಷಣೆ ಕೋರಿ ತನ್ನ ರಮಣನಾದ ನಾರಾಯಣ ಸ್ವಾಮಿ ಮೊರೆ ಹೊತ್ತ. ಬಾರೋ ಎನ್ನ ರಮಣ ನಾರಾಯಣ, ಬಾರೋ ಎನ್ನ ರಮಣ, ಬಾರೋ ಎನ್ನ ರಮಣ ನಾರಾಯಣ, ಬಾರೋ ಎನ್ನ ರಮಣ. ತೋರು ನಿನ್ನಯ ಭಾವ
ಬದಲಾಗಿ ಮೇದಿನಿಯ ಮೇಲೆ ಲವಣದ ಮಳೆ ಸುರಿತಂತೆ. ಬೆಳೆಯೆಲ್ಲ ಹಾಳಾಯಿತಂತೆ. ಜೀವರಾಶಿ ತತ್ತರಿಸಿದವಂತೆ. ಭೂಪದರು ಬಂಜರಾಗಿ ಸಾಧು ಸಜ್ಜನರ ಹಾಹಾಕಾರ ಗಗನ ಮುಟ್ಟಿ. ಈಗ ದೇವಾದಿ ದೇವತೆಗಳೆಲ್ಲ ದುಷ್ಟ ಶಿಕ್ಷಣೆಗಾಗಿ ಭಗವಂತನ ಅವತಾರಕ್ಕಾಗಿ ಹಂಬಲಿಸಿದಾಗ ಜಗದ ಉಳಿವಿಗಾಗಿ ತನ್ನ ಭಾಮೆಯ ರಕ್ಷಣೆಗಾಗಿ ಶ್ರೀಮನ್ನಾರಾಯಣನು ಅವತರಿಸುವುದು ಅನಿವಾರ್ಯವಾಯಿತು. ಅಪ್ರಾಕೃತನಾದ ಶ್ರೀಹರಿಯು ಕ್ಷಣಕಾಲ ಕ್ರೋಧಾವಿಷ್ಟನಾಗಲು ಆತನ ರೂಪವೇ ಬದಲಾಯಿತು. ಬದಲಾದ 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 ಹರಿ ವರಾಹನಾಗಿ ಬದಲಾದ ಬದಲಾದ. ಶ್ರೀಹರಿಯು ತನ್ನ ಕಣ್ಣಾಲಿಗಳನ್ನು ಗಿರಗಿರನೆ ತಿರುಗಿಸುತ್ತಾ ತನ್ನ ಕೋರದಾಡೆಗಳಿಂದ ಬೆಟ್ಟಗುಡ್ಡಗಳನ್ನು ತೆಗೆದು ಕೆಳಗುರುಳಿಸುತ್ತಾ ಬಲಿಷ್ಠವಾದ ತನ್ನ ಪಾದಗಳಿಂದ ನೆಲವನ್ನ ಅಪ್ಪಳಿಸುತ್ತಾ ದುಷ್ಟನಾದ ಹಿರಣ್ಯಾಕ್ಷನ ಮುಂದೆ ಪ್ರಕಟನಾದ. ಅನಿರೀಕ್ಷಿತವಾಗಿ ಉದ್ಭವಿಸಿ ಬಂದ ಈ ಮಾಯಾ ಮೃಗವನ್ನು ಕಂಡು ಕ್ಷಣಕಾಲ ಹಿರಣ್ಯಾಕ್ಷನ ಹೃದಯ ದಸಕ್ಕೆಂದರೂ ಮರುಕ್ಷಣ ಸಾವರಿಸಿದ. ಅವನೊಡನೆ ಘನಘೋರವಾದ ಯುದ್ಧಕ್ಕೆ ತಾನು ಹವಣಿಸಿದ. ಸಾಗರ ಗರ್ಭದಲ್ಲಿ ಅನೇಕ ಸಂವತ್ಸರಗಳ ಕಾಲ ದೈತ್ಯ ಹಿರಣ್ಯಾಕ್ಷನಿಗೂ ಭೂವರ ಸ್ವಾಮಿಗೂ ಘನಘೋರವಾದ ಕದನ ಸಂಭವಿಸಿತು. ಅಲ್ಲೇ ಇದ್ದ ಭೂದೇವಿಯು ತನ್ನ ರಮಣನ ರಣಪರಾಕ್ರಮವನ್ನು ಕಣ್ಣಾರೆ ಕಂಡು ಧನ್ಯಳಾದಳು. ಘೋರ ಕದನದಿ ಕ್ರೂರ ಅಸುರನ ತರಿದು ಶಿರ ತುಳಿಯುತ್ತ ಬರಾತನು ಮೆರೆದನ ಜಗ ಜಗದೊಳೆ ಅನ ಪರಾಕ್ರಮವ. ಘೋರ ಕದನದಿ ಕ್ರೂರ ಅಸುರನ ತರಿದು ಶಿರ ತುಳಿಯುತ್ತ ಬರಾತನು ಮೆರೆದನ ಜಗ
ರಕ್ತ ಕಾರುತ್ತಾ ಪ್ರಾಣವನ್ನು ತೊರೆದೇ ಬಿಟ್ಟ. ಈ ಪ್ರಕಾರವಾಗಿ ಹಿರಣ್ಯಾಕ್ಷನ ಸಂಹಾರವಾದಾಕ್ಷಣ ದೇವಾದಿ ದೇವತೆಗಳೆಲ್ಲ ಭೂವರಾಮೂರ್ತಿ ಶ್ರೀ ಮಹಾವಿಷ್ಣುವನ್ನು ಭಕ್ತಿಯಿಂದ ಸ್ತುತಿಗೈದರು. ಧರೆಯನ್ನು ಧರಿಸಿದ ವರಾಹ ಮೂರ್ತಿಗೆ ಮೊರೆ ಕೇಳುತ್ತ ನಮ್ಮ ಪೊರೆಯಯ್ಯ. ಧರೆಯನ್ನು ಧರಿಸಿದ ವರಾಹ ಮೊರೆ ಕೇಳುತ್ತ ನಮ್ಮ ಪೊರೆಯಯ್ಯ. ಕರೆದಾಗ ಬಂದು ಕೈ ಹಿಡಿ ನಿಮ್ಮ ಸಲಹುವ. ಕರೆದಾಗ ಬಂದು ಕೈ ಹಿಡಿ ನಿಮ್ಮ ಸಲಹುವ. ಹಿರಿಯರನ್ನ ನೆನೆಯುವ ಅಕ್ಷಯದ ಭಯ. ಧರೆಯನ್ನು ಧರಿಸಿದ ವರಾಹ ಮೂರ್ತಿಗೆ ಮೊರೆ ಸಮಸ್ತರೂ ಸ್ತುತಿ ಮಾಡುತ್ತಿರಲಾಗಿ ಅವರಿಗೆಲ್ಲ ಅಭಯ ಹಸ್ತ ತೋರಿ ಅಭಯವಿತ್ತ ಶ್ರೀಹರಿಯು ಭೂದೇವಿಯನ್ನು ಯಥಾಸ್ಥಾನದಲ್ಲಿ ಸ್ಥಾಪಿಸಿ ವೇದಗಳನ್ನೆಲ್ಲ ಬ್ರಹ್ಮನಿಗೊಪ್ಪಿಸಿ ಅಂತರ್ಧಾನಾದನು. ಇಂದಿಗೂ ತಿರುಪತಿ ಕ್ಷೇತ್ರದಲ್ಲಿ ಪ್ರಧಾನ ದೇವತೆಯಾಗಿ ಆರಾಧನೆಗೊಳ್ಳುವ ಭೂವರ ಸ್ವಾಮಿ ನಮ್ಮನ್ನು ನಿಮ್ಮೆಲ್ಲರನ್ನೂ ಪೊರೆದು ಸಂರಕ್ಷಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳವನ್ನು ಹಾಡೋಣ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ದೇವಕಿ ಪುತ್ರೋ ಮಂಗಳಂ ಗರುಡಧ್ವಜ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಗಾಯತ್ರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಗೋವಿಂದ. ಕುಮಾರಿ ಪೂಜಾ ವಾಸುದೇವನ್ ನಡೆಸಿದಂತಹ ಕಥೆ ಭೂವರಾಹ.